ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಭಾಷ್ಯ ಸಹಿತವಾಗಿ ಶ್ಲೋಕ 42. ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನಸ್ಥಾನದೋ ಧ್ರುವಃ ಪರರ್ದಿಃ ಪರಮಸ್ಪಷ್ಟಸ್ತುಷ್ಟಃ ಪುಷ್ಟಃ ಶುಭೇಕ್ಷಣಃ. ಈ ಶ್ಲೋಕದಲ್ಲಿ ಬರುವಂತಹ ಮೊದಲನೆಯ ನಾಮ ವ್ಯವಸಾಯ. ಸರಳವಾಗಿ ಹಳ್ಳಿಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ರೈತರು ವ್ಯವಸಾಯ ಮಾಡ್ತಾರೆ ಅಂತ ಹೇಳ್ತೀವಿ. ವ್ಯವಸಾಯ ಅನ್ನೋದಕ್ಕೆ ಸರಳವಾದಂತಹ ಅರ್ಥ ರೈತಕಿ ಮಾಡುವಂಥದ್ದು ಅಂತ. ಆದರೆ ಭಗವಂತನ ಹೆಸರು ವ್ಯವಸಾಯ ಅಂತ ಆಗಿದೆ. ಹಾಗಾದರೆ ಏನಾದರೂ ವಿಶೇಷವಾದಂತಹ ಅರ್ಥ ಇರಬೇಕಲ್ವಾ ಆ ನಾಮಕ್ಕೆ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸಮ್ಮಿನ್ಮಾತ್ರ ಸ್ವರೂಪತ್ವಾತ್ ವ್ಯವಸಾಯ ಅಂತ. ಕೇವಲ ಜ್ಞಾನ ಸ್ವರೂಪನಾದ್ದರಿಂದ ಭಗವಂತನ ಹೆಸರು ವ್ಯವಸಾಯ. ಮೋಕ್ಷಕ್ಕೆ ಕಾರಣ ಜ್ಞಾನ. ಆ ಜ್ಞಾನ ಸಿಗಬೇಕು ಅಂತಂದರೆ ನಾವೆಲ್ಲರೂ ವ್ಯವಸಾಯ ಮಾಡಬೇಕು. ವ್ಯವಸಾಯ ಅಂತಂದರೆ ಇದಾಗಲೇ ನಾವು ನೋಡಿದ್ವಿ, ಸರಳವಾದ ಅರ್ಥದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡೋದು ಅಂತ ಅರ್ಥ. ನಿರ್ಮಲ ಮನಸ್ಸಿನಿಂದ ಒಂದು ನಿರ್ದಿಷ್ಟ ದಿಶೆಯಲ್ಲಿ ನಾವು ಮುಂದೆ ಮುಂದೆ ಸಾಗುವಂಥದ್ದಿದೆಯಲ್ಲ, ಆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ನಾವೆಲ್ಲರೂ ಕಾರ್ಯದಲ್ಲಿ ತತ್ಪರರಾಗುವುದೇ ವ್ಯವಸಾಯ ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ವ್ಯವಸಾಯದ ಸ್ವರೂಪವೇ ಆ ಭಗವಂತ. ಆದ್ದರಿಂದ ಭಗವಂತನ ನಾಮ ವ್ಯವಸಾಯ. ಈ ಶ್ಲೋಕದಲ್ಲಿ ಬರುವಂತಹ ಎರಡನೆಯ ನಾಮ ವ್ಯವಸ್ಥಾನ. ಆ ಪರಮಾತ್ಮನಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರುವಂಥದ್ದು. ಆದ್ದರಿಂದ ವ್ಯವಸ್ಥಾನ ಅಂತ ಭಗವಂತ ಕರೆಸ್ಕೊಳ್ಳುತ್ತಾನೆ. ಹೇಗೆ? ಅಸ್ಮಿನ್ ವ್ಯವಸ್ಥಿತಿ ಸರ್ವಸ್ಯ ಇತಿ ವ್ಯವಸ್ಥಾನ. ಆ ಭಗವಂತ ಈ ಜಗತ್ತನ್ನು ಹೇಗೆ ಪಾಲಿಸ್ತಾ ಇದ್ದಾನೆ, ಅನುಶಾಸಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ಆಚಾರ್ಯರು ಹೇಳ್ತಾರೆ. ಭಗವಂತನಿಗೆ ಒಂದೊಂದು ಕ್ಷಣವೂ ಕೂಡ ಕರ್ತವ್ಯ ಪ್ರಜ್ಞೆ ಅನ್ನುವಂಥದ್ದಿದೆ. ರೆಪ್ಪೆ ಮುಚ್ಚಿ ಬಿಡುವಷ್ಟು ಕಾಲವೂ ಕೂಡ ಭಗವಂತನಿಗೆ ಇಲ್ಲ, ಅಂದರೆ ಸಮಯ ಇಲ್ಲ. ಅಷ್ಟು ಆ ಭಗವಂತ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನನಗೆ ಈ ಕರ್ಮಗಳಿಂದ ಆಗಬೇಕಾದದ್ದು ಏನೂ ಇಲ್ಲ, ಲೋಕ ವ್ಯವಸ್ಥಿತಿಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ. ಏನೆಲ್ಲ ಭಗವಂತ ಕರ್ಮಗಳನ್ನು ಮಾಡುತ್ತಾನೆ ಅಂತಂದರೆ, ಲೋಕಪಾಲಾದ್ಯಧಿಕಾರ ಜರಾಯುಜ ಅಂಡಜ ಉದ್ಭಿಜ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾವಾಂತರ ವರ್ಣ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಲಕ್ಷಣಾಶ್ರಮ ತದ್ಧರ್ಮಾದಿಕಾನ್ ವಿಭಜ್ಯ ಕರೋತೀತಿ ವಾ ವ್ಯವಸ್ಥಾನ. ನೋಡಿ, ಲೋಕಪಾಲಕರಿದ್ದಾರೆ. ಆ ಎಲ್ಲ ಲೋಕಪಾಲಕರನ್ನು ಸೃಷ್ಟಿಸುವಂತಹ ಕರ್ಮವನ್ನು ಭಗವಂತ ಮಾಡುತ್ತಾನೆ. ಜೀವಗಳ ಸೃಷ್ಟಿಯಲ್ಲಿ ಭಗವಂತ ಯಾವ ರೀತಿಯಾದ ಕರ್ಮಗಳನ್ನು ಮಾಡುತ್ತಾನೆ ಅಂತಂದರೆ, ಜರಾಯುಜ ಅಂಡಜ ಉದ್ಭಿಜ, ಅಂಡಜ ಪಿಂಡಜ ಉದ್ಭಿಜ ಶ್ವೇದಜ ಅಂತ 4 ರೀತಿಯಾದಂತಹ ಜೀವಗಳ ಸೃಷ್ಟಿಯನ್ನು ಭಗವಂತ ಮಾಡುತ್ತಾನೆ. ಮೊಟ್ಟೆಯಿಂದ ಹುಟ್ಟುವಂತಹ ಜೀವಗಳು, ಭೂಮಿಯಿಂದ ಮೊಳಕೆ ಒಡೆದು ಬರುವಂತಹ ಜೀವಗಳು, ಬೆವರಿನಲ್ಲಿ ಹುಟ್ಟುವಂತಹ ಜೀವಗಳು, ಈ ರೀತಿಯಾದಂತಹ ಜೀವಗಳನ್ನು ಸೃಷ್ಟಿ ಮಾಡುವುದು ಭಗವಂತನ ಕರ್ಮವಾಗಿರುವಂಥದ್ದು. ವರ್ಣಾಶ್ರಮ ಧರ್ಮಗಳನ್ನು ಭಗವಂತ ನಡೆಸುವಂಥವನಾಗುತ್ತಾನೆ. ಆದ್ದರಿಂದ ಭಗವಂತನ ಹೆಸರು ವ್ಯವಸ್ಥಾನ. ಮೂರನೆಯ ನಾಮವಾಗಿ ಸಂಸ್ಥಾನ. ಎಲ್ಲವುಗಳಿಗೆ ಸುವ್ಯವಸ್ಥಿತವಾದಂತಹ ಅಸ್ತಿತ್ವವನ್ನು ಭಗವಂತ ತಂದುಕೊಟ್ಟಿದ್ದಾನೆ. ಸುನಿಯೋಜಿತ ಸುವಿಭಾಜಿತ ರೂಪದಲ್ಲಿ ಈ ಜಗತ್ತೆಲ್ಲವೂ ಅವನಲ್ಲಿ ವ್ಯಾಪಿಸಿದೆ. ಹಾಗಾಗಿ ಸರ್ವಶ್ರೇಷ್ಠನಾದಂತಹ ಪರಮಾತ್ಮನನ್ನು ಸಂಸ್ಥಾನ ಅಂತ ಕರೀತಾ ಇದ್ದೀವಿ. ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ, ಅತ್ರ ಭೂತಾನಾಂ ಸಂಸ್ಥಿತಿ ಪ್ರಲಯಾತ್ಮಿಕಾ ಸಮೀಚೀನಂ ಸ್ಥಾನಂ ಅಸ್ಯ ಇತಿವಾ ಸಂಸ್ಥಾನ. ಮುಂದಿನ ನಾಮ ಸ್ಥಾನದಃ. ಸ್ಥಾನವನ್ನು ಭಗವಂತ ಕೊಡುವಂಥವನಾಗುತ್ತಾನೆ.
ಧ್ರುವಾದೀನಾಂ ಕರ್ಮಾನುರೂಪಂ ಸ್ಥಾನಂ ದದಾತೀತಿ ಸ್ಥಾನದಃ ಅಂತ ಆಚಾರ್ಯರು ಹೇಳ್ತಾರೆ. ಧ್ರುವನೇ ಮೊದಲಾದಂಥವರಿಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರಿಗೆ ಆದಂತಹ ಒಂದು ಸ್ಥಾನವನ್ನು ನೀಡಿದ್ದಾನೆ ಭಗವಂತ. ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಒಂದು ಸ್ಥಾನ ಅನ್ನುವಂಥದ್ದಿದೆ, ಒಂದು ಯೋಗ್ಯತೆ ಅನ್ನುವಂಥದ್ದಿದೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವುಗಳೆಲ್ಲವೂ ಲಭ್ಯವಾಗುವಂತೆ ಮಾಡುತ್ತಾನೆ ಆ ಭಗವಂತ. ಆದ್ದರಿಂದ ಆ ಭಗವಂತನ ಹೆಸರು ಸ್ಥಾನದಃ. ಮುಂದಿನ ನಾಮ ಧ್ರುವ ಅಂತ, ಶಾಶ್ವತವಾಗಿ ಇರುವವನು ಅಂತರ್ಥ. ಅವಿನಾಶಿತ್ವಾತ್ ಧ್ರುವ, ನಾಶವಿಲ್ಲದ ಸ್ವಭಾವ ಭಗವಂತನದ್ದು. ಆದ್ದರಿಂದ ಭಗವಂತನ ನಾಮ ಧ್ರುವ. ಮುಂದಿನ ನಾಮ ಪರರ್ಧಿ. ಪರಾರುದ್ಧಿ ವಿಭೂತಿ ಅಸ್ಯೇತಿ ಪರರ್ಧಿ. ಪರ ಅಂತಂದರೆ ಉತ್ಕೃಷ್ಟವಾದಂತಹ ವಿಭೂತಿ. ಉತ್ಕೃಷ್ಟವಾದಂತಹ ವಿಭೂತಿ ಈ ಭಗವಂತನಿಗೆ ಇದೆ, ಆದ್ದರಿಂದ ಪರರ್ಧಿ ಅಂತ ಕರೆಸ್ಕೊಳ್ಳುತ್ತಾನೆ. ಈ ಉತ್ಕೃಷ್ಟವಾದಂತಹ ವಿಭೂತಿ ಅಂದರೆ ಯಾವುದು? ಸರಳವಾದಂತಹ ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ಎಲ್ಲರ ಸಮೃದ್ಧಿಗೆ, ಪರಾಕಾಷ್ಠೆಗೆ ಆ ಭಗವಂತ ಪ್ರಯತ್ನ ಪಡ್ತಾನೆ. ಎರಡು ಕಣ್ಣುಗಳು ನಮ್ಮವೇ. ಸಾಮಾನ್ಯವಾಗಿ ಹೇಳ್ತೀವಿ, ಎಡಗಣ್ಣು ಬ್ಲಿಂಕ್ ಆದಾಗ ಕೆಟ್ಟದ್ದಾಗತ್ತೆ, ಬಲಗಣ್ಣು ಬ್ಲಿಂಕ್ ಆದಾಗ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಮೊದಲಿಂದ ಬಂದಿರುವಂಥದ್ದು. ಆದರೆ ಎರಡೂ ಕಣ್ಣುಗಳು ನಮ್ಮದೇ ತಾನೆ. ಹಾಗೆ ಭಗವಂತನಿಗೆ ದುಷ್ಟರು ಶಿಷ್ಟರು ಎಲ್ಲರೂ ಅವನವರೇ ಆಗಿರ್ತಾರೆ. ಹಾಗಾಗಿ ಭಗವಂತ ಎಲ್ಲರ ಉದ್ಧಾರಕ್ಕಾಗಿ ತನ್ನ ಧೀ ಅಂತಂದರೆ ಬುದ್ಧಿ, ಅದನ್ನು ಭಗವಂತ ಉಪಯೋಗಿಸುವವನು. ಆದ್ದರಿಂದ ಭಗವಂತನ ಹೆಸರು ಪರರ್ಧಿ. ಮುಂದಿನ ನಾಮ ಪರಮಸ್ಪಷ್ಟ. ಪರಮಸ್ಪಷ್ಟ, ಎಲ್ಲರಿಗೂ ಸ್ಪಷ್ಟವಾಗಿ ಭಗವಂತ ದೃಶ್ಯನಾಗ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ. ಆದರೂ ಕೆಲವರು ಹೇಳ್ತಾರೆ, ಎಲ್ಲಿದ್ದಾನೆ ದೇವರು, ಕಾಣೋದಿಲ್ಲ, ದೇವರು ಇಲ್ಲ, ಹಾಗೆ ಹೀಗೆ ಅಂತ. ಆದರೆ ಆಚಾರ್ಯರು ಹೇಳ್ತಾರೆ, ಪರಾಮ ಶೋಭಾ ಅಸ್ಯ ಇತಿ ಪರಮಃ ಸರ್ವೋತ್ಕೃಷ್ಟಾವ ಅನನ್ಯಾಧಿನ ಸಿದ್ಧಿತ್ವಾತ್ ಸಂವಿಧಾತ್ಮಕತೆಯ ಸ್ಪಷ್ಟ ಪರಮಸ್ಪಷ್ಟ. ಪರಮಾನಂದೈಕ ರೂಪತ್ವಾತ್ ತುಷ್ಟ. ಮುಂದುವರೆದು ಹೇಳ್ತಾರೆ, ಆ ಭಗವಂತ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಗಾಳಿಯ ರೂಪದಲ್ಲಿ, ನೀರಿನ ರೂಪದಲ್ಲಿ, ಈ ಪ್ರಪಂಚದಲ್ಲಿ ನಾವು ಪ್ರತಿ ಕ್ಷಣವೂ ಭಗವಂತನನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಅರಿವಿಗೆ ಬಂದಿಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಅಷ್ಟೆ. ಹಾಗಾಗಿ ಅತ್ಯಂತ ಹೆಚ್ಚಿನ ಶೋಭೆಯನ್ನು ಉಳ್ಳವನು ಭಗವಂತ. ಆದ್ದರಿಂದ ಅವನು ಪರಮಸ್ಪಷ್ಟ. ಆ ಭಗವಂತನ ಸಿದ್ಧಿ ಮತ್ತೊಂದಕ್ಕೆ ಅಧೀನವಾಗಿರುವಂಥದ್ದಲ್ಲ, ಚೈತನ್ಯ ಸ್ವರೂಪವಾಗಿರುವುದರಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ. ನಮ್ಮಲ್ಲೆಲ್ಲರಲ್ಲೂ ಒಂದು ಚೈತನ್ಯ ಅನ್ನುವಂಥದ್ದು ಇದೆಯಲ್ವಾ, ಆ ಚೈತನ್ಯ ಎಲ್ಲಿಂದ ಬಂತು, ಆ ಚೈತನ್ಯ ಹೇಗೆ ಕೆಲಸ ಮಾಡ್ತಾ ಇದೆ, ಇದನ್ನು ಯೋಚನೆ ಮಾಡಿದ್ರೂ ಸಾಕು, ಭಗವಂತನ ಅಸ್ತಿತ್ವ ನಮಗೆ ಅರ್ಥ ಆಗತ್ತೆ. ಹಾಗಾಗಿ ಭಗವಂತ ಎಲ್ಲರಿಗೂ ಕೂಡ ಪರಮ ಸ್ಪಷ್ಟವಾಗಿರುವಂಥವನು. ಮುಂದಿನ ನಾಮ ತುಷ್ಟ ಮತ್ತು ಪುಷ್ಟ ಅಂತ. ಆ ಭಗವಂತ ತುಷ್ಟನಾಗಿದ್ದಾನೆ ಹಾಗೂ ಪುಷ್ಟನಾಗಿದ್ದಾನೆ. ಪುಷ್ಟ ಅಂತಂದರೆ ಮೈ ತುಂಬಿಕೊಂಡವನು ಅಂತ ನಾವು ಸರಳವಾದ ಅರ್ಥ ಹೇಳ್ತೀವಿ. ಚೆನ್ನಾಗಿ ತಿಂದು ದಪ್ಪ ಆಗಿದ್ದ ಅಂದರೆ ಪುಷ್ಟನಾಗಿದ್ದಾನೆ ಅಂತ. ಮಾನಸಿಕವಾಗಿ ಸಂತೃಪ್ತನಾಗಿದ್ದರೆ ತುಷ್ಟನಾಗಿದ್ದಾನೆ ಅಂತ ಹೇಳ್ತೀವಿ. ಹಾಗಾಗಿ ಭಗವಂತನಿಗೆ ಈ ತುಷ್ಟಿ ಪುಷ್ಟಿ ಹೇಗೆ ಅಂತ ಹೇಳಿದ್ರೆ, ಪರಮಾನಂದ ರೂಪದಿಂದ ಆ ಭಗವಂತ ಏಕನಾಗಿದ್ದಾನೆ. ಪರಮಾನಂದ ಸ್ವರೂಪವೇ ಆ ಭಗವಂತನಾಗಿದ್ದಾನೆ. ಎಲ್ಲರ ಆನಂದವನ್ನೇ ತನ್ನ ಆನಂದ ಅಂತ ಆ ಭಗವಂತ ಭಾವಿಸ್ತಾನೆ. ಹಾಗಾಗಿ ಪರಮಾನಂದ ಎನ್ನುವಂತಹ ಒಂದೇ ರೂಪವಾಗಿರುವುದರಿಂದ ಆ ಭಗವಂತ ತುಷ್ಟ ಅಂತ ಕರೆಸ್ಕೊಳ್ತಾನೆ. ಎಲ್ಲೆಲ್ಲಿಯೂ ಕೂಡ ತಾನೇ ತುಂಬಿಕೊಂಡಿರೋದ್ರಿಂದ ಪುಷ್ಟ ಅಂತ ಕರೆಸ್ಕೊಳ್ತಾನೆ. ಇನ್ನು ಈ ಶ್ಲೋಕದ ಕೊನೆಯ ನಾಮವಾಗಿ ಶುಭೇಕ್ಷಣ ಎನ್ನುವಂಥದ್ದು ಬರುತ್ತೆ. ಈ ಕ್ಷಣ ಅಂತಂದರೆ ನೋಡೋದು. ಆ ಭಗವಂತನ ನೋಟ ಹೇಗಿರುತ್ತೆ ಅಂತಂದರೆ
ಶುಭವಾಗಿರುತ್ತೆ. ಈ ಕ್ಷಣದಲ್ಲಿ ಆ ಭಗವಂತನ ನೋಟ ಯಾರ ಮೇಲೆ ಬೀಳುತ್ತೆ ಅವರ ಮನಸ್ಸಿನಲ್ಲಿ ಏನಿರುತ್ತೋ ಅದೆಲ್ಲ ಅವರಿಗೆ ಲಭ್ಯ ಆಗತ್ತೆ ಅಂತ. ಮುಮುಕ್ಷುಗಳಾಗಿದ್ದರೆ ಮೋಕ್ಷ ಅನ್ನುವಂಥದ್ದು ಸಿಗುತ್ತೆ. ಭೋಗಾಪೇಕ್ಷೆ ಉಳ್ಳವಂಥವರಾಗಿದ್ದರೆ ಭೋಗಗಳು ಅವರಿಗೆ ಸಿಗುತ್ತೆ. ಅವರೆಲ್ಲ ಸಂಶಯಗಳ ನಾಶವಾಗಿ ಹೋಗ್ತವೆ. ಪಾಪಿಗಳಿಗೆ ಪಾವಿತ್ರ್ಯತೆ ಅನ್ನುವಂಥದ್ದು ಉಂಟಾಗತ್ತೆ. ಈ ಕರ್ಮಗಳಿಂದ ಬಂಧನಕ್ಕೆ ಒಳಗಾದವರು ಕರ್ಮ ಬಂಧನಗಳಿಂದ ಬಿಡಿಸ್ಕೊಂಡು ಬಿಡ್ತಾರೆ. ಅವಿದ್ಯೆ ಅನ್ನುವಂಥದ್ದು ಒಂದು ಕ್ಷಣದಲ್ಲಿ ನಾಶವಾಗಿ ಹೋಗುತ್ತೆ. ಹಾಗಾಗಿ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಶುಭೇಕ್ಷಣ, ಆತನನ್ನು ಕಂಡ್ರೆ ಸಾಕು ಹೃದಯ ಗ್ರಂಥಿ ಬಿಚ್ಚಿಕೊಳ್ಳುತ್ತೆ. ಉಪನಿಷತ್ತು ಕೂಡ ಇದನ್ನು ಹೇಳುತ್ತೆ. ಹಾಗಾಗಿ ಭಗವಂತನ ದರ್ಶನ ಅಷ್ಟು ಶಕ್ತಿಶಾಲಿಯಾಗಿರುವಂಥದ್ದು. ಆಚಾರ್ಯರು ಹೇಳ್ತಾರೆ, ಈ ಕ್ಷಣಂ ದರ್ಶನಂ ಯಸ್ಯ ಶುಭಂ ಶುಭಕರಂ ಮುಮುಕ್ಷೂಣಾಂ ಮೋಕ್ಷದಂ ಭೋಗಾರ್ಥೀನಾಂ ಭೋಗದಂ ಸರ್ವ ಸಂದೇಹ ವಿಚ್ಛೇದ ಕಾರಣಂ ಪಾಪೀನಾಂ ಪಾವನಂ ಹೃದಯ ಗ್ರಂಥಂತಿ ವಿಚ್ಛೇದಕರಂ ಸರ್ವಕರ್ಮಣಾಂ ಕ್ಷಪಣಂ ಅವಿದ್ಯಾಯಾಶ್ಚ ನಿವರ್ತಕಂ ಯಸ್ಯ ಸಹ ಶುಭೇಕ್ಷಣಃ. ಮುಂಡಕೋಪನಿಷತ್ತು ಹೇಳುತ್ತೆ, ಭಿದ್ಯತೆ ಹೃದಯ ಗ್ರಂಥಿನಿ. ಒಂದು ಬಾರಿ ಭಗವಂತನ ದರ್ಶನವಾದರೆ ಸಾಕು ಜನ್ಮಾಂತರದ ಕರ್ಮಗಳು ನಾಶವಾಗಿ ಹೋಗುತ್ತೆ. ಹೇಗೆ ಹತ್ತಿಯ ರಾಶಿಗೆ ಒಂದು ಬೆಂಕಿಯ ಕಿಡಿಗೆ ಬಿದ್ದರೆ ಸಾಕು ಇಡೀ ರಾಶಿ ಸುಟ್ಟು ಹೋಗುತ್ತೆ, ಹಾಗೆ ಅಂತಹ ಭಗವಂತನ ಕೃಪಾ ದೃಷ್ಟಿ ನಮ್ಮೆಲ್ಲರ ಮೇಲೆ ಬೀಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಶ್ಲೋಕಕ್ಕೆ ವಿರಾಮವನ್ನು ಹಾಡೋಣ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.